ಪ್ರಜಾಪ್ರಭುತ್ವದ ದೇಗುಲ. ಅದರಲ್ಲೂ ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದವರಂತೂ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಅಂದ್ರೆ ನಮ್ಮ ಭಾಗದ ಯಾವ್ದಾದ್ರು ಒಂದ್ ಸಮಸ್ಯೆಗೆ ಉತ್ತರ ಸಿಗ್ಲಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಇದೇನಾ ಉತ್ತರ? ಗೇಟ್ ನ ಒದಿಯೋದು, ಏಕವಚನದಲ್ಲಿ ಬೈಕೊಳ್ಳೋದು, ತಾಕತ್ತಿನ ಸವಾಲ್ ಹಾಕೋದು, ಯಾವ ವಿಚಾರಕ್ಕೆ? ವೈಯಕ್ತಿಕ. ಇದ್ರಲ್ಲಿ ಒಬ್ಬ ಸಚಿವೆಗೆ ನಿಂದಿಸಿದ್ರು, ಒಬ್ಬ MLC ಅನ್ನೋ ವಿಚಾರ. ಜನರ ಸಮಸ್ಯೆ ಬಗ್ಗೆ ಅಲ್ಲ, ಕಿತ್ತೋಗಿರೋ ರಸ್ತೆ ಬಗ್ಗೆ ಅಲ್ಲ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಅಲ್ಲ, ಬಾಣಂತಿಯರ ಸಾವು, ಸರಣಿ ಸಾವು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ವೈಯಕ್ತಿಕ ಪ್ರತಿಷ್ಠೆ ವಿಚಾರ. ಹೌದು ಮೇಡಮ್, ಖಂಡಿತವಾಗ್ಲೂ ಅಲ್ಲಿ ಏನ್ ಬೆಳಗಾಮಲ್ಲಿ ಸುವರ್ಣಸೌಧನ ನಿರ್ಮಿಸಿದ್ದು ಸನ್ಮಾನ್ಯ ಕುಮಾರಸ್ವಾಮಿಯವರು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅಂತ. ಆದ್ರೆ ಈ ರೀತಿ ನೋಡಿ, 10 ದಿನ ಇದ್ದಿದ್ದು 8 ದಿನಕ್ಕೆ ಮೊಟಕುಗೊಳ್ತು ಈ ಸಲ ಅಧಿವೇಶನ. ಅದರಲ್ಲೂ ಕೊನೆ ದಿನ ಅಧಿವೇಶನ ಎಲ್ಲೋ ಒಂದು ಕಡೆ ಅರ್ಥಪೂರ್ಣವಾಗಿ ಮುಗಿಬೇಕಿತ್ತು. ಆದ್ರೆ 16 ಕೋಟಿ ಖರ್ಚಾಗಿದೆ ಇವತ್ತು ಸದನದ ಅಧಿವೇಶನಕ್ಕೆ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರಗಳಿಗೆ ನೋಡಿ, ಸಭಾಪತಿ ಬಸವರಾಜ ಹೊರಟ್ಟಿಯವರು 2 ಬಾರಿ ಅಧಿವೇಶನನ ಮುಂದೂಡ್ತಾರೆ. ಇವತ್ತು 3ನೇ ಬಾರಿ ಕೂಡ ಅಧಿವೇಶನಕ್ಕೆ ಸೇರಿದಾಗ ಆಡಳಿತ ಪಕ್ಷ ವಿರೋಧ ಪಕ್ಷ ಮಾತಿನ ಚಕಮಕಿ ವೈಯಕ್ತಿಕವಾಗಿ ಆದಾಗ ಈ ರೀತಿ ಎಲ್ಲೋ ನೋಡಿ, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಈ ರೀತಿ ಆಗಿದ್ರೆ ನಾವೆಲ್ಲ ಒಪ್ಕೋಬಹುದಿತ್ತು ಹೆಮ್ಮೆಯಿಂದ. ಆದ್ರೆ ಈ ರೀತಿ ವೈಯಕ್ತಿಕ ವಿಷಯಗಳಿಗೆ ಈ ರೀತಿ ಕಲಾಪದ ಸಮಯನ ಬಲಿ ತಗೊಂಡಿರೋದು ಒಂಥರ ನಾವೆಲ್ಲ ತಲೆ ತಗ್ಗಿಸ್ಬೇಕು. ಆ ರೀತಿ ವಿಷಯ ಇದು ಜನರ ತೆರಿಗೆ ಹಣ ಪೋಲಾಗಿ ಈ ರೀತಿ. ಒಂದೇ ಕ್ಷಣ CT ರವಿ ಅವರು ಮಾತನಾಡ್ತಿದ್ದಾರೆ. ಬಹುಶಃ ಅಶ್ವಥ್ ನಮ್ಮ ಜೊತೆಗೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಸರ್, ನಿಮ್ಮದೇ ಶಾಸಕರು ಅವರನ್ನ ಅವತ್ತು ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಯಾವ ತರ ಇದೆ ಸರ್ ಅಂತ? ಇದು ಸಂಪೂರ್ಣ ದೌರ್ಜನ್ಯ. ಸುವರ್ಣಸೌಧದಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡೋಂಥ ವ್ಯಕ್ತಿಗಳನ್ನ ಇನ್ನ ಬಂಧಿಸಿದೆ. ಸಚಿನ್, ಎಲ್ಲಿದ್ದೀರಾ? ಪ್ರಜಾಪ್ರಭುತ್ವದ ದೇಗುಲ. ಅದರಲ್ಲೂ ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದವರಂತೂ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಅಂದ್ರೆ ನಮ್ಮ ಭಾಗದ ಯಾವ್ದಾದ್ರು ಒಂದ್ ಸಮಸ್ಯೆಗೆ ಉತ್ತರ ಸಿಗ್ಲಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಇದೇನಾ ಉತ್ತರ? ಗೇಟ್ ನ ಒದಿಯೋದು, ಏಕವಚನದಲ್ಲಿ ಬೈಕೊಳ್ಳೋದು, ತಾಕತ್ತಿನ ಸವಾಲ್ ಹಾಕೋದು, ಯಾವ ವಿಚಾರಕ್ಕೆ? ವೈಯಕ್ತಿಕ. ಇದ್ರಲ್ಲಿ ಒಬ್ಬ ಸಚಿವೆಗೆ ನಿಂದಿಸಿದ್ರು, ಒಬ್ಬ MLC ಅನ್ನೋ ವಿಚಾರ. ಜನರ ಸಮಸ್ಯೆ ಬಗ್ಗೆ ಅಲ್ಲ, ಕಿತ್ತೋಗಿರೋ ರಸ್ತೆ ಬಗ್ಗೆ ಅಲ್ಲ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಅಲ್ಲ, ಬಾಣಂತಿಯರ ಸಾವು, ಸರಣಿ ಸಾವು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ವೈಯಕ್ತಿಕ ಪ್ರತಿಷ್ಠೆ ವಿಚಾರ. ಹೌದು ಮೇಡಮ್, ಖಂಡಿತವಾಗ್ಲೂ ಅಲ್ಲಿ ಏನ್ ಬೆಳಗಾಮಲ್ಲಿ ಸುವರ್ಣಸೌಧನ ನಿರ್ಮಿಸಿದ್ದು ಸನ್ಮಾನ್ಯ ಕುಮಾರಸ್ವಾಮಿಯವರು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅಂತ. ಆದ್ರೆ ಈ ರೀತಿ ನೋಡಿ, 10 ದಿನ ಇದ್ದಿದ್ದು 8 ದಿನಕ್ಕೆ ಮೊಟಕುಗೊಳ್ತು ಈ ಸಲ ಅಧಿವೇಶನ. ಅದರಲ್ಲೂ ಕೊನೆ ದಿನ ಅಧಿವೇಶನ ಎಲ್ಲೋ ಒಂದು ಕಡೆ ಅರ್ಥಪೂರ್ಣವಾಗಿ ಮುಗಿಬೇಕಿತ್ತು. ಆದ್ರೆ 16 ಕೋಟಿ ಖರ್ಚಾಗಿದೆ ಇವತ್ತು ಸದನದ ಅಧಿವೇಶನಕ್ಕೆ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರಗಳಿಗೆ ನೋಡಿ, ಸಭಾಪತಿ ಬಸವರಾಜ ಹೊರಟ್ಟಿಯವರು 2 ಬಾರಿ ಅಧಿವೇಶನನ ಮುಂದೂಡ್ತಾರೆ. ಇವತ್ತು 3ನೇ ಬಾರಿ ಕೂಡ ಅಧಿವೇಶನಕ್ಕೆ ಸೇರಿದಾಗ ಆಡಳಿತ ಪಕ್ಷ ವಿರೋಧ ಪಕ್ಷ ಮಾತಿನ ಚಕಮಕಿ ವೈಯಕ್ತಿಕವಾಗಿ ಆದಾಗ ಈ ರೀತಿ ಎಲ್ಲೋ ನೋಡಿ, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಈ ರೀತಿ ಆಗಿದ್ರೆ ನಾವೆಲ್ಲ ಒಪ್ಕೋಬಹುದಿತ್ತು ಹೆಮ್ಮೆಯಿಂದ. ಆದ್ರೆ ಈ ರೀತಿ ವೈಯಕ್ತಿಕ ವಿಷಯಗಳಿಗೆ ಈ ರೀತಿ ಕಲಾಪದ ಸಮಯನ ಬಲಿ ತಗೊಂಡಿರೋದು ಒಂಥರ ನಾವೆಲ್ಲ ತಲೆ ತಗ್ಗಿಸ್ಬೇಕು. ಆ ರೀತಿ ವಿಷಯ ಇದು ಜನರ ತೆರಿಗೆ ಹಣ ಪೋಲಾಗಿ ಈ ರೀತಿ. ಒಂದೇ ಕ್ಷಣ CT ರವಿ ಅವರು ಮಾತನಾಡ್ತಿದ್ದಾರೆ. ಬಹುಶಃ ಅಶ್ವಥ್ ನಮ್ಮ ಜೊತೆಗೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಸರ್, ನಿಮ್ಮದೇ ಶಾಸಕರು ಅವರನ್ನ ಅವತ್ತು ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಯಾವ ತರ ಇದೆ ಸರ್ ಅಂತ? ಇದು ಸಂಪೂರ್ಣ ದೌರ್ಜನ್ಯ. ಸುವರ್ಣಸೌಧದಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡೋಂಥ ವ್ಯಕ್ತಿಗಳನ್ನ ಇನ್ನ ಬಂಧಿಸಿದೆ. ಸಚಿನ್, ಎಲ್ಲಿದ್ದೀರಾ? ಪ್ರಜಾಪ್ರಭುತ್ವದ ದೇಗುಲ. ಅದರಲ್ಲೂ ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದವರಂತೂ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಅಂದ್ರೆ ನಮ್ಮ ಭಾಗದ ಯಾವ್ದಾದ್ರು ಒಂದ್ ಸಮಸ್ಯೆಗೆ ಉತ್ತರ ಸಿಗ್ಲಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಇದೇನಾ ಉತ್ತರ? ಗೇಟ್ ನ ಒದಿಯೋದು, ಏಕವಚನದಲ್ಲಿ ಬೈಕೊಳ್ಳೋದು, ತಾಕತ್ತಿನ ಸವಾಲ್ ಹಾಕೋದು, ಯಾವ ವಿಚಾರಕ್ಕೆ? ವೈಯಕ್ತಿಕ. ಇದ್ರಲ್ಲಿ ಒಬ್ಬ ಸಚಿವೆಗೆ ನಿಂದಿಸಿದ್ರು, ಒಬ್ಬ MLC ಅನ್ನೋ ವಿಚಾರ. ಜನರ ಸಮಸ್ಯೆ ಬಗ್ಗೆ ಅಲ್ಲ, ಕಿತ್ತೋಗಿರೋ ರಸ್ತೆ ಬಗ್ಗೆ ಅಲ್ಲ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಅಲ್ಲ, ಬಾಣಂತಿಯರ ಸಾವು, ಸರಣಿ ಸಾವು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ವೈಯಕ್ತಿಕ ಪ್ರತಿಷ್ಠೆ ವಿಚಾರ. ಹೌದು ಮೇಡಮ್, ಖಂಡಿತವಾಗ್ಲೂ ಅಲ್ಲಿ ಏನ್ ಬೆಳಗಾಮಲ್ಲಿ ಸುವರ್ಣಸೌಧನ ನಿರ್ಮಿಸಿದ್ದು ಸನ್ಮಾನ್ಯ ಕುಮಾರಸ್ವಾಮಿಯವರು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅಂತ.
ಆದರೆ ಈ ರೀತಿ ನೋಡಿ 10 ದಿನ ಇದ್ದಿದ್ದು 8 ದಿನಕ್ಕೆ ಮೊಟಕುಗೊಳ್ತು ಈ ಸಲ ಅಧಿವೇಶನ, ಅದರಲ್ಲೂ ಕೊನೆ ದಿನ ಅಧಿವೇಶನ ಎಲ್ಲೋ ಒಂದು ಕಡೆ ಅರ್ಥಪೂರ್ಣವಾಗಿ ಮುಗಿಬೇಕಿತ್ತು. ಆದರೆ 16 ಕೋಟಿ ಖರ್ಚಾಗಿದೆ ಇವತ್ತು ಸದನದ ಅಧಿವೇಶನಕ್ಕೆ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರಗಳಿಗೆ ನೋಡಿ, ಸಭಾಪತಿ ಬಸವರಾಜ ಹೊರಟ್ಟಿಯವರು 2 ಬಾರಿ ಅಧಿವೇಶನನ ಮುಂದೂಡ್ತಾರೆ. ಇವತ್ತು 3ನೇ ಬಾರಿ ಕೂಡ ಅಧಿವೇಶನಕ್ಕೆ ಸೇರಿದಾಗ ಆಡಳಿತ ಪಕ್ಷ ವಿರೋಧ ಪಕ್ಷ ಮಾತಿನ ಚಕಮಕಿ ವೈಯಕ್ತಿಕವಾಗಿ ಆದಾಗ ಈ ರೀತಿ ಎಲ್ಲೋ ನೋಡಿ, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಈ ರೀತಿ ಆಗಿದ್ರೆ ನಾವೆಲ್ಲ ಒಪ್ಕೋಬೋದಿತ್ತು ಹೆಮ್ಮೆಯಿಂದ. ಆದ್ರೆ ಈ ರೀತಿ ವೈಯಕ್ತಿಕ ವಿಷಯಗಳಿಗೆ ಈ ರೀತಿ ಕಲಾಪದ ಸಮಯನ ಬಲಿ ತಗೊಂಡಿರೋದು ಒಂಥರ ನಾವೆಲ್ಲ ತಲೆ ತಗ್ಗಿಸ್ಬೇಕು. ಆ ರೀತಿ ವಿಷಯ ಇದು ಜನರ ತೆರಿಗೆ ಹಣ ಪೋಲಾಗಿ ಈ ರೀತಿ. ಒಂದೇ ಕ್ಷಣ ಸಿಟಿ ರವಿ ಅವ್ರು ಮಾತನಾಡ್ತಿದ್ದಾರೆ ಬಹುಶಃ. ಅಶ್ವಥ್ ಸರ್, ನಮ್ಮ ಜೊತೆಗೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಸರ್, ನಿಮ್ಮದೇ ಶಾಸಕರು ಅವರನ್ನ ಅವತ್ತು ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಯಾವ ತರ ಇದೆ ಸರ್ ಅಂತ? ಇದು ಸಂಪೂರ್ಣ ದೌರ್ಜನ್ಯ. ಸುವರ್ಣಸೌಧದಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡೋಂಥ ವ್ಯಕ್ತಿಗಳನ್ನ ಇನ್ನ ಬಂಧಿಸಿದೆ. ಸಚಿನ್ ಎಲ್ಲಿದ್ದೀರಾ? ಪ್ರಜಾಪ್ರಭುತ್ವದ ದೇಗುಲ, ಅದರಲ್ಲೂ ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದವರಂತೂ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಅಂದ್ರೆ ನಮ್ಮ ಭಾಗದ ಯಾವ್ದಾದ್ರು ಒಂದ್ ಸಮಸ್ಯೆಗೆ ಉತ್ತರ ಸಿಗ್ಲಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಇದೇನಾ ಉತ್ತರ? ಗೇಟ್ ನ ಓದಿಯೋದು, ಏಕವಚನದಲ್ಲಿ ಬೈಕ್ ಕೊಳ್ಳೋದು, ತಾಕತ್ತಿನ ಸವಾಲು ಹಾಕೋದು, ಯಾವ ವಿಚಾರಕ್ಕೆ? ವೈಯಕ್ತಿಕ. ಇದ್ರಲ್ಲಿ ಒಬ್ಬ ಸಚಿವೆಗೆ ನಿಂದಿಸಿದ್ರು, ಒಬ್ಬ MLC ಅನ್ನೋ ವಿಚಾರ. ಜನರ ಸಮಸ್ಯೆ ಬಗ್ಗೆ ಅಲ್ಲ, ಕಿತ್ತೋಗಿರೋ ರಸ್ತೆ ಬಗ್ಗೆ ಅಲ್ಲ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಅಲ್ಲ, ಬಾಣಂತಿಯರ ಸಾವು, ಸರಣಿ ಸಾವು, ಅದ್ರ ಬಗ್ಗೆ ಎಲ್ಲ ಮಾತನಾಡ್ತಿರೋದು. ವೈಯಕ್ತಿಕ ಪ್ರತಿಷ್ಠೆ ವಿಚಾರ. ಹೌದು ಮೇಡಮ್, ಖಂಡಿತವಾಗ್ಲೂ ಅಲ್ಲಿ ಏನ್ ಬೆಳಗಾಮಲ್ಲಿ ಸುವರ್ಣಸೌಧನ ನಿರ್ಮಿಸಿದ್ದು ಸನ್ಮಾನ್ಯ ಕುಮಾರಸ್ವಾಮಿಯವರು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅಂತ. ಆದ್ರೆ ಈ ರೀತಿ ನೋಡಿ, 10 ದಿನ ಇದ್ದಿದ್ದು 8 ದಿನಕ್ಕೆ ಮೊಟಕುಗೊಳ್ತು ಈ ಸಲ ಅಧಿವೇಶನ, ಅದರಲ್ಲೂ ಕೊನೆ ದಿನ ಅಧಿವೇಶನ ಎಲ್ಲೋ ಒಂದು ಕಡೆ ಅರ್ಥಪೂರ್ಣವಾಗಿ ಮುಗಿಬೇಕಿತ್ತು. ಆದ್ರೆ 16 ಕೋಟಿ ಖರ್ಚಾಗಿದೆ ಇವತ್ತು ಸದನದ ಅಧಿವೇಶನಕ್ಕೆ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರಗಳಿಗೆ ನೋಡಿ, ಸಭಾಪತಿ ಬಸವರಾಜ ಹೊರಟ್ಟಿಯವರು 2 ಬಾರಿ ಅಧಿವೇಶನನ ಮುಂದೂಡ್ತಾರೆ. ಇವತ್ತು 3ನೇ ಬಾರಿ ಕೂಡ ಅಧಿವೇಶನಕ್ಕೆ ಸೇರಿದಾಗ ಆಡಳಿತ ಪಕ್ಷ ವಿರೋಧ ಪಕ್ಷ ಮಾತಿನ ಚಕಮಕಿ ವೈಯಕ್ತಿಕವಾಗಿ ಆದಾಗ ಈ ರೀತಿ ಎಲ್ಲೋ ನೋಡಿ, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಈ ರೀತಿ ಆಗಿದ್ರೆ ನಾವೆಲ್ಲ ಒಪ್ಕೋಬೋದಿತ್ತು ಹೆಮ್ಮೆಯಿಂದ. ಆದ್ರೆ ಈ ರೀತಿ ವೈಯಕ್ತಿಕ ವಿಷಯಗಳಿಗೆ ಈ ರೀತಿ ಕಲಾಪದ ಸಮಯನ ಬಲಿ ತಗೊಂಡಿರೋದು ಒಂಥರ ನಾವೆಲ್ಲ ತಲೆ ತಗ್ಗಿಸ್ಬೇಕು. ಆ ರೀತಿ ವಿಷಯ ಇದು ಜನರ ತೆರಿಗೆ ಹಣ ಪೋಲಾಗಿ ಈ ರೀತಿ. ಒಂದೇ ಕ್ಷಣ ಸಿಟಿ ರವಿ ಅವ್ರು ಮಾತನಾಡ್ತಿದ್ದಾರೆ ಬಹುಶಃ. ಅಶ್ವಥ್ ಸರ್, ನಮ್ಮ ಜೊತೆಗೆ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಸರ್, ನಿಮ್ಮದೇ ಶಾಸಕರು ಅವರನ್ನ ಅವತ್ತು ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಯಾವ ತರ ಇದೆ ಸರ್ ಅಂತ? ಇದು ಸಂಪೂರ್ಣ ದೌರ್ಜನ್ಯ. ಸುವರ್ಣಸೌಧದಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡೋಂಥ ವ್ಯಕ್ತಿಗಳನ್ನ ಇನ್ನ ಬಂಧಿಸಿದೆ. ಸಚಿನ್ ಎಲ್ಲಿದ್ದೀರಾ?